ನಿಮ್ಮ ಜೀವನದಲ್ಲಿ ಈ ತರಹ ಆಗಿದೆಯಾ? ಎಲ್ಲಾ ಪ್ರಯತ್ನ ಮಾಡ್ತೀರಾ, ಆದರೆ ಹಣ, ಕೆಲಸ, ಶಾಂತಿ ಯಾವುದೂ ಕೈಗೆ ಸಿಗಲ್ಲ. ಅದೇ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ವಸ್ತು ಶಾಂತಿಯಾಗಿ ಮಲಗಿರುತ್ತೆ. ನೀವು ಅದಕ್ಕೆ ಮಹತ್ವ ಕೊಡಲ್ಲ, ಆದರೆ ಹಲವರು ನಂಬೋದು ಆ ವಸ್ತುವೇ ನಿಮ್ಮ ಅದೃಷ್ಟ ನಿಲ್ಲಿಸಿರಬಹುದು. ಹಳೆಯ ಕಾಲದಿಂದ ಬಂದಿರುವ ಒಂದು ನಂಬಿಕೆ ಏನಂದ್ರೆ, ಮುರಿದ ವಸ್ತುಗಳು, ಮುರಿದ ಕನ್ನಡಿ, ಕೆಲಸ ಮಾಡದ ಗಡಿಯಾರ, ಹಾಳಾದ ವಿಗ್ರಹ ಅಥವಾ ಬಳಸದ ಹಳೆಯ ವಸ್ತುಗಳು ಇವು ಕೇವಲ ಕಸ ಅಲ್ಲ ಅಂತಾರೆ. ಅವುಗಳು ನಿಂತು ಹೋಗಿರುವ ಶಕ್ತಿಯ ಸಂಕೇತ ಅಂತ ನಂಬಿಕೆ ಇದೆ. ಒಂದು ಗಡಿಯಾರ ನಿಂತು ಹೋದ್ರೆ ಅದು ಸಮಯ ನಿಲ್ಲಿಸಿದಂತೆ ಅನ್ನೋ ಭಾವನೆ ಬರುತ್ತೆ. ಅದೇ ರೀತಿ ಜೀವನದಲ್ಲೂ ಮುಂದೆ ಹೋಗುವುದು ಕಷ್ಟವಾಗುತ್ತೆ ಅಂತ ಹಲವರು ಹೇಳ್ತಾರೆ. ಇನ್ನೊಂದು ವಿಚಿತ್ರ ಸಂಗತಿ ಏನಂದ್ರೆ, ಹಾಳಾದ ಅಥವಾ ಮುರಿದ ವಸ್ತುಗಳಿದ್ದ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಜಗಳ, ಕಾರಣವಿಲ್ಲದ ಬೇಸರ, ನಿರ್ಧಾರಗಳಲ್ಲಿ ಗೊಂದಲ ಹೆಚ್ಚಾಗುತ್ತೆ ಅಂತ ಅನುಭವ ಹೇಳ್ತಾರೆ. ಇದು ಮಾಟಮಂತ್ರ ಅಲ್ಲ, ಇದು ಮನೋವಿಜ್ಞಾನ ಕೂಡ ಆಗಿರಬಹುದು. ನೀವು ಪ್ರತಿದಿನ ಕಣ್ಣು ಬೀಳೋ ಜಾಗದಲ್ಲಿ ಹಾಳಾದ ವಸ್ತು ನೋಡ್ತಾ ಇದ್ರೆ ನಿಮ್ಮ ಮನಸ್ಸು ಕೂಡ ಅಜಾಗರೂಕವಾಗಿ ನೆಗೆಟಿವ್ ಆಗ್ತಾ ಹೋಗುತ್ತೆ. ಅದಕ್ಕೆ ಕೆಲವರು ಹೇಳ್ತಾರೆ, ಬೇಡದ ವಸ್ತು ಬಿಡೋದು ಅದೃಷ್ಟಕ್ಕೆ ಜಾಗ ಮಾಡೋದು. ಆದರೆ ಪ್ರಶ್ನೆ ಒಂದೇ, ಈ ವಸ್ತುಗಳೇ ನಿಜವಾಗ್ಲೂ ಭಾಗ್ಯ ತಡೆದು ಬಿಡ್ತವ್ಯಾ? ಅನಿಯಂತ ನಮ್ಮ ನಂಬಿಕೆ ಮತ್ತು ಮನಸ್ಸೇ ಕಾರಣವಾ? ಈ ವಿಡಿಯೋ ನೋಡಿ ನಿಮ್ಮ ಮನೆ ಒಮ್ಮೆ ಗಮನಿಸಿ. ಯಾಕೆಂದ್ರೆ ಕೆಲವೊಮ್ಮೆ ಅದೃಷ್ಟ ಬರೋದಕ್ಕಿಂತ ಮೊದಲು ಅಡ್ಡಿಯಾಗಿರೋದು ಹೋಗ್ಬೇಕು. ಫೈರ್, ನಿಮ್ಮ ಮನೆಯಲ್ಲಿ ಈ ತರಹದ ವಸ್ತು ಇದೆಯಾ? ಕಾಮೆಂಟ್ನಲ್ಲಿ ಹೌದು ಅಥವಾ ಇಲ್ಲ ಅಂತ ಬರೆಯಿರಿ. ಮುಂದಿನ ವಿಡಿಯೋದಲ್ಲಿ ಯಾವ ವಸ್ತು ಬಿಡಬೇಕು, ಯಾವುದು ಇಡಬೇಕು ಅನ್ನೋದನ್ನ ಹೇಳ್ತೀನಿ.